ಫುಲ್ಲು ಡಾನ್ಸ್ ಉಂಟು ಅಂತ ಹೇಳಿಕ್ಕೆ ಅಷ್ಟೇ ಎಫರ್ಟ್ ಹಾಕಿದ್ದಾರೆ ಅದು, ಕತೆ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ನನ್ನ ಫ್ರೆಂಡ್ ಕೂಡ ಕಾಲ್ ಮಾಡಿ ಕೇಳ್ತಿದ್ದ, ಹೋಗಿದ್ದೆ ನಾವು ಫಸ್ಟ್ ಹೋಗಿ ಏನಂದ್ರೆ ಅವನಿಗೆ ಗೊತ್ತಿಲ್ಲ. ಮುಂಡೆ ಗಂಡ ಮತ್ತೆ ಶಿವಣ್ಣ ಹೇಳ್ಬೇಕು. ಮೂವಿಗೆ ಹೋಗಿದ್ರ? ಮೊನ್ನೆ ಒಟ್ಟಿಗೆ ಹೋದಲ್ಲ. ಇದೇ ಕೃಷ್ಣ ಗಣೇಶ. ಹೌದು, ಸೂಪರ್ ಇದಲ್ಲ ಮೂವಿ. ಸೂಪರ್ ಇದೆ, ಒಂದು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂತ. ಹೌದು ಹೌದು, ಇದು ಎಂತ ಆಲೋಚನೆ ಮಾಡಿದೆ, ಇದು ಇಂಟರ್ವಲ್ ವರೆಗೆ ಒಂದು ಸ್ಟೋರಿ ಹೋಗದೆ ಗೊತ್ತಾಗುದಿಲ್ಲ. ಅದು ಸಹ ಡಿವೈಡ್ ಮಾಡಿ ಕೊಟ್ಟು ಡಿವೈಡ್ ಎಲ್ಲ ಆಗಿ ಆಮೇಲೆ ಫ್ಲೋ ಅಲ್ಲಿ ಹೋಗ್ತಿತ್ತು. ನೆಕ್ಸ್ಟ್ ಇಂಟರ್ವಲ್ ನಂತರ ಅದು ಮತ್ತೊಂದು ಸ್ಟೋರಿಯ ಬೇರೆ ಅಲ್ಲ. ಸೂಪರ್, ರಂಗಾಯಣ ರಘುನ ವಿಲನ್ ಕ್ಯಾರೆಕ್ಟರ್ ಎಲ್ಲ ಕಾಮಿಡಿ ಸೂಪರ್ ಆಗಿದೆ. ಅಲ್ಲಿ ಒಂದೊಂದು ಪಂಚ್ ಎಲ್ಲ ಸೂಪರ್, ಹೀರೋಗಳು ಪಂಚ್ ಗೊತ್ತಿಲ್ಲ. ಹೌದೌದು, ಸಾಧು ಗೋಕಿಲನ ಆಕ್ಟಿಂಗ್ ಸೂಪರ್, ಮೂವಿ ಡೈರೆಕ್ಷನ್ ಸೂಪರ್ ಇತ್ತು. ಹೌದು, ಅದೊಂದು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂತ. ಹಾಗೆ ಆ ನೈಟ್ ಸಹ ನೋಡಿ ಅಷ್ಟು ರಶ್ ಇತ್ತು, ಗೊತ್ತೇ ಆಗ್ಲಿಲ್ಲ. ಇದು ಸಾಧು ಗೋಕಿಲ, ಆಮೇಲೆ ಇವರೊಟ್ಟಿಗೆ ರಂಗಾಯಣ ರಘುನೊಟ್ಟಿಗೆ ಹೊಸ ಕಲಾವಿದ ಒಬ್ಬ ಇದ್ದಾನೆ. ಕಾಮಿಡಿಗೆಲ್ಲ ಅವನು ವಿಲನ್ ಕ್ಯಾರೆಕ್ಟರ್ಗೆ ಅವನೊಂದು ಹೋಗ್ತಾನಲ್ಲ, ಚಂದ ಬರ್ತಾನೆ, ಮ್ಯಾಚ್ ಆಗ್ತದೆ. ಮತ್ತೆ ಅದು ಫುಲ್ ಕೆಲವೆಲ್ಲ ನಾನು ಕೇಳಿದಾಗೆ ಹೌಸ್ಫುಲ್ ಅಂತ ಹೇಳ್ತೀವಿ. ನಾವು ಫಸ್ಟ್ ನಮಗೆ ಚಂದ ಏನು ಅಜಿತ್ ಎಲ್ಲ ಹೋಗ್ತಾನೆ ಅಂತ ಹೇಳಿದ್ದ. ಫಸ್ಟ್ ಸ್ಟೋರಿ ನಾನು ಅದೇ ಹಾಗೆ ಕಂಟಿನ್ಯೂ ಆಗೋದು. ಅದೇ ಅದು ಎರಡು ಆ ಜನದಲ್ಲಿ ಆಮೇಲೆ ನನಗೆ ಅದು ಟ್ವಿಸ್ಟ್ ಗೊತ್ತಾಗುತ್ತೆ. ಎರಡು ಹೀರೋಯಿನ್ ಇರುವಾಗ ಅವ್ರದ್ರಲ್ಲಿ ಇದ್ರಲ್ಲೆಲ್ಲ 2-3 ಹೀರೋಯಿನ್ಗಳು ಇರ್ತಾರೆ. ಒಂದು ಲವ್ ಸ್ಟೋರಿ ಆಗಿ ಒಳ್ಳೆ ಲವ್ ಸ್ಟೋರಿ ಮಾತ್ರ, ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ, ಒಳ್ಳೆ ಟ್ವಿಸ್ಟ್. ನೋಡ್ಲೇಬೇಕು, ನಾನು ಇನ್ನೊಮ್ಮೆ ನೋಡುವಂತಿದ್ದೇನೆ. ಒಟ್ಟಿಗೆ ಹೋಗುವ. ಈ ವರ್ಷದಲ್ಲಿ ಇದು ಒಂದು ಮತ್ತೊಂದು ಭೀಮ ಒಂದು ಬೂಸ್ಟ್ ಕೊಟ್ಟಾಗೆ ಕನ್ನಡಕ್ಕೆ ಎಲ್ಲ ಒಳ್ಳೆ ಇದು ಇಟ್ಟಾಗ್ಬೋದು. ಡಾನ್ಸ್ ಉಂಟು ಅಂತ ಹೇಳಿಕ್ಕೆ ಅಷ್ಟು ಎಫರ್ಟ್ ಹಾಕಿದ್ದಾರೆ, ಅದು ಕತೆ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಸಾಂಗ್, ಅದೊಂದು ಸಾಂಗ್ ಭಯಂಕರ, ಅದು ಮೊದಲೇ ವೈರಲ್ ಆಗಿದೆ. ಮೊದಲೇ ವೈರಲ್ ಆಗಿದೆ ಸಾಂಗ್ ಒಂದು ಸಾಂಗ್ ಒಂದಲ್ಲ, ಎಲ್ಲ ಒಳ್ಳೆದು. ಅದು ಬೋರಿಂಗ್ ಅಲ್ಲ ಯಾವುದು. ನನ್ನ ಫ್ರೆಂಡ್ ಕೂಡ ಕಾಲ್ ಮಾಡಿ ಕೇಳ್ತಿದ್ದ, ಹೋಗಿದ್ದೆ ನಾವು ಫಸ್ಟ್ ಹೋಗಿ ಏನಂದ್ರೆ ಅವನಿಗೆ ಗೊತ್ತಿಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್, ಆ ಕುರಿ ಪ್ರತಾಪ್ ಇದ್ದಲ್ಲ, ಕುರಿ ಪ್ರತಾಪ್ನ ಕಾಮಿಡಿ ಫಸ್ಟಿಗೆ ಒಂದು ಅಷ್ಟೇ ಒಂದು ಹುಡುಗಿ ನೋಡ್ಲಿಕ್ಕೆ ಅಂತ ಬರೋದೊಂದು ಇದ್ದಿತ್ತು, ಆಮೇಲೆ ಅಷ್ಟಕ್ಕಷ್ಟೇ ಇತ್ತು. ಲಾಸ್ಟಿಗೆ ಫೈನಲ್ ಟಚ್ಗೆ ಒಂದು ಒಳ್ಳೆ ಕಾಮಿಡಿ, ಒಂದು ಬೇರೆ ದೇಶದ ಹುಡುಗಿಯನ್ನು ಅದೇ ನೀವು ಪಂಚ್ ಮುಂಡೆ ಗಂಡ ದುಡ್ಡು ಕೊಟ್ಟು ನೋಡಿದಕ್ಕೆ ಬೇಜಾರೇ ಇಲ್ಲ. ಬಡ್ಡಿ ಸಮೇತ ನಮಗೆ ಕೊಟ್ಟಿದ್ದಾರೆ. ನಾಲ್ಕಡಿ ಸಾಕು, ಫುಲ್ ಫ್ಯಾಮಿಲಿ ಖುಷಿಯಾಗಿದೆ. ಆಮೇಲೆ ಅವನ ಒಂದು ಇದು ಅದು ಆ ನಂತರ ಫಸ್ಟಿಗೆ ಹುಡುಗಿ ನೋಡ್ಲಿಕ್ಕೆ ಹೋಗುವಾಗ ನಾನು ನಿಜ ಅವನಿಗೆ ಮದ್ವೆ ಮಾಡ್ತಾರೆ ಅಂತ ನಾನು ಎನಿಸಿದೆ. ಆ ನಂತರ ಈ ಲವ್ ಸೆಟ್ ಆಗೋದು ಅಂತ ಹೇಳಿ ನಾನು ಹಾಗೆ ಥಿಂಕ್ ಮಾಡ್ತಿದ್ರೆ ಸ್ಟೋರಿ ಇಲ್ಲ, ನಾವು ಅಂದುಕೊಂಡಾಗೆ ಇಲ್ಲ ಅದು. ಆಮೇಲೆ ಬರಬರ್ತಾ ನಾವು ಅದರ ಹಿಂದೆ ಹೋಗ್ಬೇಕಷ್ಟೇ ಬಿಟ್ಟು ನಾವು ಅನಿಸಿದಾಗೆ ಅದಿಲ್ಲ. ಆಮೇಲೆ ನೋಡೋದು ಕಂಪ್ಲೀಟ್ ಟ್ವಿಸ್ಟ್ ಖುಷಿ ಉಂಟು. ಗೋಲ್ಡನ್ ಸ್ಟಾರ್ ಗಣೇಶ್ ಅಂದ್ರೆ ಹಾಗೆ ಸ್ವಲ್ಪ ಕಾಮಿಡಿ ಆಗಿ ಎಲ್ಲ ಇರ್ತದೆ. ಅಂತೂ ಎಲ್ಲರೂ ಕೂತು ನೋಡುವಂತ ಮನರಂಜನೆ ಎಲ್ಲ ಉಂಟು. ನನಗೆ ಯಾರಾದ್ರೂ ಕೇಳಿದ್ರೆ ಸೂಪರ್ ಅಂತಾನೆ ಇರೋದು, ಯಾಕಂದ್ರೆ ನಾನು ನೋಡಿದ ಅನುಭವ. ನೀವು ಫ್ಯಾಮಿಲಿ ಹೋಗಿ ನೋಡ್ಬೋದು, ಅದರಲ್ಲಿ ನೆಗೆಟಿವ್ ಅಂತ ಹೇಳೋದು ಯಾವುದೂ ಇಲ್ಲ ನನ್ನ ಪ್ರಕಾರ. ಯಾವ್ದು ಪಂಚೆಲ್ಲ ಸೂಪರ್ ಆಗಿದೆ. ದೊಡ್ಡ ಇದು ಅದ್ರಲ್ಲಿ ಯಾವ್ದು ನೆಗೆಟಿವ್ ಅಂತ ನಾನು ಆಲೋಚನೆ ಮಾಡೋಗಿಲ್ಲ. ನಾವು ಅಷ್ಟು ಖುಷಿಯಾಗಿದೆ. ಪರವಾಗಿಲ್ಲ, ಒಳ್ಳೆ ಮೂವಿ ಕೊಟ್ಟಿದ್ದಾರೆ.
ನೋಡ ಇನ್ನೊಮ್ಮೆ ಹೋಗುವಾಗ ಕರೀತಾರೆ ಒಟ್ಟಿಗೆ ಹೋಗುವ. ಆಯ್ತು ಆಯ್ತಾ? ಸರಿ ಬೈ. ಓಕೆ ಬೈ ಬೈ.